ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಡಬಲ್ ಎಕ್ಸ್ಪ್ಲೋಷನ್ನ ಸಿನಿಮಾಟೋಗ್ರಫಿನಲ್ಲಿ ಮಾಡ್ತಾರಲ್ಲ ಆ ಥರ ಈ ರೈಟ್ ಸೈಡಲ್ಲಿ ಏನು ಕಾಣಿಸ್ತಿದೆ ಈ ಥರ ಡಿಸೈನ್ನ ಫೋಟೋಶಾಪಲ್ಲಿ ಯಾವ ಥರ ಮಾಡೋದು ಅಂತ ಜಸ್ಟ್ 5 ಕ್ಲಿಕ್ಸಲ್ಲಿ ಮಾಡ್ಬೋದು. ಯಾವ ಥರ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಈಸಿ ಇರುತ್ತೆ. ಜಸ್ಟ್ ಒಂದು 5 ಕ್ಲಿಕ್ಸಲ್ಲಿ ಈ ಥರ ಎಡಿಟಿಂಗ್ ಮಾಡ್ಬೋದು. ಯಾವ ಥರ ಏನು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫೋಟೋಶಾಪ್ ಓಪನ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ ನಾನು ಮಾಡಿದ್ದೀನಿ, ತಲೆಗೆಡಿಸ್ಕೊಬೇಡಿ, ನಾನು ಮತ್ತೆ ಹೊಸದಾಗಿ ಹೇಳ್ಕೊಡ್ತೀನಿ. ಫೈಲಿಗೆ ಹೋಗಿ ನೀವು ಹೋಗಿ ಒಂದು ಎಂಟಿ ಪೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ 18x12, 18 ವಿಡ್ತು, 12 ಹೈಟು, 350 ರೆಸೊಲ್ಯೂಷನ್ನು ಕ್ರಿಯೇಟ್ ಮಾಡ್ಕೊತೀನಿ. ನಾನು ಆಲ್ರೆಡಿ ಒಂದು ಫೋಟೋ ಬ್ಯಾಕ್ಗ್ರೌಂಡಲ್ಲಿ ಯಾವ್ದು ಹಾಕೋಬೇಕು ಅಂತ ಇಟ್ಕೊಂಡಿದ್ದೀನಿ. ಸೊ ಸೇಮ್ ಫೋಟೋನ ಇಲ್ಲಿಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊತೀನಿ. ಇಲ್ಲ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡಿದ್ದೀನಿ. ಈ ಫೋಟೋ ಮೇಲೆ ಇನ್ನೊಂದು ಫೋಟೋ ಹಾಕಬೇಕಾಗತ್ತೆ. ಆ ಫೋಟೋನ ಜಸ್ಟ್ ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಹೈಟ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊತೀನಿ. ಎಂಟರ್. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್. ಏನಾಯಿತು, ನಮ್ಮ ಕೆಳಗಡೆ ಈ ಲೇಯರ್ ಏನಿದೆ ಆ ಲೇಯರ್ ಒಳಗಡೆ ಈ ಲೇಯರ್ ಬಂದು ಮರ್ಜ್ ಆಯಿತು. ಸೊ ಮೇಕ್ ಶ್ಯೂರ್ ನಿಮ್ಮ ಟಾಪ್ ಲೇಯರ್ ಸೆಲೆಕ್ಟ್ ಆಗಿರಲಿ. ಅಂದರೆ ನೀವು ಯಾವ ಫೋಟೋ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ದೀರಲ್ಲ ಲಾಸ್ಟಲ್ಲಿ ಅದು ಸೆಲೆಕ್ಟ್ ಆಗಿರಲಿ. ಎರೇಸರ್ ಟೂಲಿಗೆ ಬನ್ನಿ. ಎರೇಸರ್ ಟೂಲ್ ಬಂದು ಇಲ್ಲಿ ಕ್ಲಿಕ್ ಮಾಡಿ ಓಕೆ ಕೊಡಿ. ಸೊ ಸ್ಮೂತಾಗಿ ಸೈಡಲ್ಲಿ ಎರೇಸ್ ಮಾಡ್ತಾ ಬನ್ನಿ. ಸೊ ಇದೇನಾಗ್ತಿದೆ, ಈ ಫೋಟೋ ಇದೆಯಲ್ಲ ಈ ಫೋಟೋ ಎರೇಸ್ ಆಗ್ತಾ ಹೋಗ್ತಿದೆ. ಆ ಫೋಟೋ ಎರೇಸ್ ಆದರೆ ಏನಾಗುತ್ತೆ, ಆಟೋಮೆಟಿಕಲಿ ಬ್ಯಾಕ್ಗ್ರೌಂಡಲ್ಲಿ ಯಾವ ಫೋಟೋ ಇದೆಯೋ ಆ ಫೋಟೋ ವಿಸಿಬಲ್ ಆಗ್ತಾ ಹೋಗುತ್ತೆ. ಸೊ ಇಷ್ಟೇ, ಸಿಂಪಲ್ ಆಗೋಯಿತು. ಒಂಚೂರು ಇದಕ್ಕೆ ಇನ್ನೊಂಚೂರು ಎಫೆಕ್ಟ್ ಕೊಡೋಣ ಅಂದರೆ ಜಸ್ಟ್ ಇನ್ನೊಂದು ಹೊಸ ಲೇಯರ್ ತೊಗೊಳ್ಳಿ. ಇದಕ್ಕೆ ಬ್ಯಾಕ್ಗ್ರೌಂಡ್ ಯಾವ್ದಾನ ಒಂದು ಗ್ರೇಡಿಯಂಟ್ ಕೊಡಿ. ಸೊ ಗ್ರೇಡಿಯಂಟ್ ಸೆಲೆಕ್ಟ್ ಮಾಡಿ. ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ನೋಡಿ, ಸಿಂಪಲ್ ಇಷ್ಟೇ. ನಾನು ತಮ್ನೇನಲ್ಲಿ ಯಾವ ಥರ ತೋರಿಸಿದೆ ಸೇಮ್ ಅದೇ ಥರ ಡಬಲ್ ಎಕ್ಸ್ಪೋಜರ್ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಈ ಇಮೇಜ್ ನನಗೆ ಸೇವ್ ಮಾಡಬೇಕು ಅಂದರೆ ಫೈಲಿಗೆ ಹೋಗಿ ಸೇವ್ ಆ್ಯಸ್ ಅಂತ ಕೊಡಿ. ಜೆಪೆಗ್ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಜೆಪೆಗ್ ನಿಮ್ಗೆ ಯಾವ ಫೋಟೋ ಬೇಕೋ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಬಿಕಾಸ್ ಆಲ್ರೆಡಿ ಸೇವ್ ಮಾಡಿದ್ದೀನಿ, ಮತ್ತೆ ಸೇವ್ ಮಾಡೋಕ್ಕೆ ಹೋಗಲ್ಲ. ಸೇವ್ ಮಾಡ್ಕೊಳ್ಳಿ. ಇಷ್ಟೇ ಗೈಸ್, ಸಿಂಪಲ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರು ಎಡಿಟಿಂಗ್ ಇದೆ ಅವ್ರಿಗೆ ಯೂಸ್ ಆಗುತ್ತೆ, ಕಲ್ತ್ಕೊಡ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ನಿಮಗೆ ಮತ್ತೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ಇನ್ನೂ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡೋದು ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.